ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಭೀಕರ ಸ್ವರೂಪವನ್ನ ಪಡಿತಾ ಇದೆ. ಅದರ ನೇರ ಎಫೆಕ್ಟ್ ಜಾಗತಿಕವಾಗಿ ಅನೇಕ ರಾಷ್ಟ್ರಗಳ ಮೇಲೆ ತಟ್ಟಿದೆ. ನಮ್ಮ ದೇಶದಲ್ಲೂ ಗ್ಯಾಸ್ ಟ್ರಬಲ್ ಉಂಟಾಗಿದೆ. ಹೋಟೆಲ್ಗಳಿಗೆ ಪೂರೈಕೆ ಆಗ್ತಾ ಇದೆಯಾ? ಹಾಗಾದ್ರೆ LPG ಸಿಲಿಂಡರ್ ಇವತ್ತು 20% ಸಿಲಿಂಡರ್ ಪೂರೈಕೆ ಆಗುತ್ತೆ ಅಂತ ಹೇಳಿ PC ರಾವ್ ಹೇಳಿದ್ರು. ಹಾಗಾದ್ರೆ ನಿಜಕ್ಕೂ ಹೋಟೆಲ್ಗಳಿಗೆ ಆ 20% ಸಿಲಿಂಡರ್ ಪೂರೈಕೆ ಆಗ್ತಾ ಇದೆಯಾ ಇಲ್ವಾ? ಈಗಾಗಲೇ ಗ್ಯಾಸ್ ಇಲ್ಲದೆ ಹಲವು ಹೋಟೆಲ್ಗಳು ಬಂದ್ ಆಗಿವೆ. ಕೆಲವೊಂದು ಹೋಟೆಲ್ಗಳಲ್ಲಿ ಮೆನು ಚೇಂಜ್ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವು ಹೋಟೆಲ್ಗಳಲ್ಲಿ ಎಷ್ಟು ದಿನ ಆಗುತ್ತೆ ಸಾಧ್ಯವಾಗುತ್ತೆ ಗ್ಯಾಸ್ ಅವೈಲೇಬಲ್ ಇದೆ ಅಷ್ಟು ದಿನ ತಳ್ಕೊಂಡು ಹೋಗೋಣ ಅನ್ನೋ ನಿಟ್ಟಲ್ಲಿ ವ್ಯಾಪಾರಸ್ಥರು ಇದ್ದಾರೆ. ಬೆಂಗಳೂರಿನ ಹೋಟೆಲ್ಗಳಿಗೆ ಸಪ್ಲೈ ಆಗ್ತಾ ಇಲ್ಲ ಸಿಲಿಂಡರ್. KR ಸರ್ಕಲ್ನ ನಿಸರ್ಗ ಹೋಟೆಲ್ಗೆ ಪೂರೈಕೆ ಆಗಿಲ್ಲ ಅನ್ನೋ ಮಾಹಿತಿ ಇದೆ. ಇನ್ನು ಗಾಂಧಿ ಬಜಾರ್ನ ಫೇಮಸ್ ಹೋಟೆಲ್ ವಿದ್ಯಾರ್ಥಿ ಭವನ, ಸೊ ಅಲ್ಲೂ ಕೂಡ ಪೂರೈಕೆ ಆಗಿಲ್ಲ. ಬೆಳಗ್ಗೆ 11 ಗಂಟೆ ನಂತರ ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಕೆ ಆಗಬಹುದು ಅಂತೇಳಿ ನಿರೀಕ್ಷೆಯಲ್ಲಿದ್ದಾರೆ. 50% ವಾಣಿಜ್ಯ ಗ್ಯಾಸ್ ಪೂರೈಕೆಗೆ ಮಾಲೀಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇವತ್ತಿಂದ 20% ಸಿಲಿಂಡರ್ ಪೂರೈಕೆ ಆಗುತ್ತೆ. ಹಾಗಾಗಿ ಸಮಸ್ಯೆ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಹೋಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಹೋಟೆಲ್ ಉದ್ಯಮ ಇತ್ತು. ಬಟ್ ಸೋಫಾರ್ ಅಂದ್ರೆ ಟಿಲ್ ಈಗ ಅಂದ್ರೆ 8:22 ಸಮಯ ಅಲ್ಲಿ ತನಕ ಅಂತೂ ಗ್ಯಾಸ್ ಪೂರೈಕೆ ಆಗಿಲ್ಲ ಅಂತೇಳಿ ಮಾಹಿತಿ ಇದೆ. 11 ಗಂಟೆ ನಂತರ ಬಹುತೇಕ ಗ್ಯಾಸ್ ಪೂರೈಕೆ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಉದ್ಯಮಿಗಳಿದ್ದಾರೆ. ಹಾಗಾದ್ರೆ ಬೆಂಗಳೂರಲ್ಲಿ 20% ಗ್ಯಾಸ್ ಪೂರೈಕೆ ಆಗಿದೆಯಾ ಇಲ್ವಾ? ರಿಯಾಲಿಟಿ ಚೆಕ್ ಮಾಡಿದಾಗ ಏನ್ ನಮ್ ಗಮನಕ್ಕೆ ಬಂತು? ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. 20% ಗ್ಯಾಸ್ ಪೂರೈಕೆ ಆಗುತ್ತೆ, ಪ್ರಾಬ್ಲಮ್ ನಿಧಾನ ಸಾಲ್ವ್ ಆಗುತ್ತೆ ಅಂತ ಅಂದಿದ್ರು. ಬಟ್ ರಿಯಾಲಿಟಿ ಏನ್ ಹೇಳುತ್ತೆ? ಶರ್ಮಿತಾ, ಇದೇ ರೀತಿಯ ಆಶಾಭಾವನೆ ಹೋಟೆಲ್ ಮಾಲೀಕರ ಪ್ರತಿಯೊಬ್ಬರದ್ದು ಕೂಡ ಆಗಿತ್ತು. ಆದ್ರೆ ವಾಸ್ತವವಾಗಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ. ಪ್ರತಿ ಹೋಟೆಲ್ಗೂ ಕೂಡ, ಅದರಲ್ಲೂ ಕೂಡ ನಗರದ ಪ್ರತಿಷ್ಠಿತ ಹೋಟೆಲ್ಗಳನ್ನ ಪರಿಶೀಲನೆ ಮಾಡಿದಾಗ, ವಿಸಿಟ್ ಕೊಟ್ಟಾಗ ಗೊತ್ತಾಗ್ತಾ ಇರೋದು ಖಾಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಕಾಣ್ತಾ ಇದಾವೆ. ಆ ದೃಶ್ಯಗಳು ಕಂಡುಬರ್ತಾ ಇದಾವೆ. ನಿನ್ನೆ ರಾತ್ರಿ ಅಂತೂ ಏನು ಗ್ಯಾಸ್ ಸಿಲಿಂಡರ್, ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗಿಲ್ಲ. ಆ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ರಿ. ನಾನು ಈಗ KR ಸರ್ಕಲ್ ನಲ್ಲಿರುವಂತಹ ನಿಸರ್ಗ ಹೋಟೆಲ್ನ ಒಳಭಾಗದಲ್ಲಿರೋದು ಅಡಿಗೆ ಕೋಣೆಯಲ್ಲಿ. ಸೊ ಇಲ್ಲಿ ಸಾಲಾಗಿ ನಿಂತಿರೋ ಇವೆಲ್ಲವೂ ಕೂಡ ಖಾಲಿ ಸಿಲಿಂಡರ್ಗಳಿರೋದು, ಎಲ್ಲವೂ ಕೂಡ ಖಾಲಿ ಸಿಲಿಂಡರ್ಗಳು ವೇಟ್ ಮಾಡ್ತಾ ಇದ್ದಾರೆ. ಮತ್ತು ದರನೂ ಕೂಡ ಹೆಚ್ಚಾಗಿದೆ. 3500 ರೂಪಾಯಿ. ಈ ಮೊದಲು ಇದ್ದಿದ್ದು 1600ರಿಂದ 1700 ಇತ್ತು. ಈಗ 3300 ರೂಪಾಯಿ. ದುಡ್ಡು ಕೊಟ್ಟರು ಕೂಡ ವಾಣಿಜ್ಯ ಬಳಕೆಯ ಸಿಲಿಂಡರ್ ಸಿಗ್ತಾ ಇಲ್ಲ. ಇನ್ನು 20% ಇವತ್ತಿಂದನೇ ಏನು ಪೂರೈಕೆ ಮಾಡ್ತೀವಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಮತ್ತು PC ರಾವ್ ಅವರು, ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಕೂಡ ಆ ಆಶಾಭಾವನೆಯನ್ನ ವ್ಯಕ್ತಪಡಿಸಿದ್ರು. ಬಟ್ ವಾಸ್ತವವಾಗಿ ನೋಡ್ತಾ ಹೋದ್ರೆ ಇದುವರೆಗೂ ಕೂಡ ಪೂರೈಕೆ ಆಗದೆ ಇರೋದು ಕಂಡು ಬರ್ತಾ ಇದೆ. ಇನ್ನು 20% ಯಾರಿಗೆ ಪೂರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಬಹಳ ಪ್ರಮುಖವಾದಂತಹ ಪ್ರಶ್ನೆಯನ್ನ ಈಗ ಎದ್ದೇಳ್ತಾ ಇದ್ದಾರೆ ನಿಸರ್ಗ ಹೋಟೆಲ್ನ ಮಾಲೀಕರು ಮತ್ತು ಹೋಟೆಲ್ ಸಂಘದ ಕಾರ್ಯದರ್ಶಿನೇ ಆದಂತಹ ಕೃಷ್ಣರಾಜ್ ಅವರು. ಸರ್, 20% ಯಾರಿಗೆ ಪೂರೈಕೆ ಮಾಡಬೇಕಂತ ಅನ್ನೋದ್ರ ಬಗ್ಗೆ ಏನಾದ್ರೂ ನಿಮಗೆ ಡೈರೆಕ್ಷನ್ ಇದೆಯಾ? ಡಿಸ್ಟ್ರಿಬ್ಯೂಟರ್ ಜೊತೆಗೆ ಮಾತಾಡಿದ್ರಾ? ಇಲ್ಲ, ಖಂಡಿತ ಇಲ್ಲ. ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ನಮಗೆ ಈಗಾಗಲೇ ಬೆಳಿಗ್ಗೆ ಒಂದ್ಸಲಿ ರಿಪೋರ್ಟ್ ಮಾಡಬೇಕು, ಸಂಜೆ ಒಂದ್ಸಲಿ ರಿಪೋರ್ಟ್ ಮಾಡಬೇಕು. ಓನ್ಲಿ ಕ್ಯಾಂಟೀನು ಮತ್ತೆ ಆಸ್ಪತ್ರೆಗಳಿಗೆ ಮಾತ್ರ ಹೇಳಿದ್ದಾರೆ ಅಂತೇಳಿ ಅವ್ರ ಕಡೆಯಿಂದ ಮಾಹಿತಿ. ನಮಗೆ ಯಾವುದೇ ಒಂದು ಸೂಚನೆ ಬರದೆ ನಾವು ಯಾವ ರೀತಿ 20% ಮಾಡೋದು ಸರ್? ನಮ್ಗೆ ಈವರೆಗೂ ಯಾವುದೇ ಒಂದು ಗೈಡ್ಲೈನ್ಸ್ ಕೊಟ್ಟಿಲ್ಲ, ಯಾವುದೇ ಒಂದು ಇಶ್ಯೂ ಮಾಡಿಲ್ಲ. ನಾವು ಹೇಗೆ ಸಪ್ಲೈ ಮಾಡೋದು ಅಂತ ಕೇಳ್ತಾರೆ. ಇದು ಯಾವ್ದು 20%? ಅವ್ರು ಹೇಳಿ ಈಗ 20% ಹೇಳಿ ಮಾನ್ಯ ಮಂತ್ರಿಗಳು ಹೇಳಿ 7 ದಿವಸ ಆಯ್ತು, 6 ದಿವಸ ಆಯ್ತು ಲೋಕಸಭೆಯಲ್ಲಿ. ಈವರೆಗೂ ಯಾವುದೂ ಚಾಲನೆ ಬಂದಿಲ್ಲ, ಚಾಲ್ತಿಯಲ್ಲೂ ಬಂದಿಲ್ಲ. ಇವತ್ತಿಂದ ಅಂತ ಹೇಳ್ತಾ ಇದ್ದಿದ್ದು, ಯೂಶಲಿ ಇವತ್ತಿಂದ ಅಂತ ಹೇಳಿ. ಸೊ ನಿಮಗೆ ಡೈಲಿ ರೆಗ್ಯುಲರ್ ಆಗಿ ಎಷ್ಟು ಯೂಸ್ ಆಗ್ತಾ ಇತ್ತು? ಈಗ ಎಷ್ಟು ನೀವು ಅಟ್ಲೀಸ್ಟ್ ಬಯಸ್ತಾ ಇರೋದು? 20% ಅಂತ ನೋಡಿ, ನಾವು ಪ್ರತಿನಿತ್ಯ ನಮ್ಗೆ 5 ಸಿಲಿಂಡರ್ ಹೋಗ್ತಾ ಇತ್ತು. 20% ಅಂದ್ರೆ ಒಂದು 1.5 ಸಿಲಿಂಡರ್ ಕೊಡಬೇಕು. ಹೇಗೆ 1.5 ಸಿಲಿಂಡರ್ ಕೊಡ್ತಾರೆ? ಯಾವ ಇದ್ರ ಮೇಲೆ ಕೊಡ್ತಾರೆ? ಮಿನಿಮಮ್ 50% ಆದ್ರೆ ಕೊಡಬೇಕು. ಒಂದು ಹೋಟ್ಲ್ ರನ್ ಆಗ್ಬೇಕಾದ್ರೆ ಈಗ ನಾವೇನೋ ಬೇರೆ ಬೇರೆ ವ್ಯವಸ್ಥೆಗಳು ಮಾಡ್ಕೊಂಡಿದೀವಿ ಅಂದ್ರೆ ಇನ್ನು ಒಂದು ಸಿಲಿಂಡರ್ ಕೊಟ್ಟರೆ ನಾವು ಯಾವ ರೀತಿ ರನ್ ಮಾಡೋದು, ಯಾವ ರೀತಿ ನಾವು ಕಸ್ಟಮರ್ಗೆ ಸರ್ವಿಸ್ ಕೊಡಕ್ಕಾಗುತ್ತೆ? ಅರ್ಧ ಮಾಡಿ ನಾವು ಕೊಡಕ್ಕಾಗತ್ತಾ? ಇಲ್ಲ. ಆಯ್ತಾ, ಇವತ್ತು ಕ್ಲೋಸ್ ಆಗಿ ನಾಳೆ ಓಪನ್ ಮಾಡೋದು, ಮತ್ತೆ ನಾಡ್ದು ಕ್ಲೋಸ್ ಮಾಡೋದು. ಯಾವ ಭರವಸೆ ಮೇಲೆ ನಾವು ಓಪನ್ ಮಾಡಬೇಕು, ಯಾವ ಭರವಸೆ ಮೇಲೆ ನಾವು ಕಂಟಿನ್ಯೂಟಿ ಮಾಡಬೇಕು? 20% ಬರದೇ ಇದ್ರೆ ಅವ್ರ ಹತ್ರ ಯಾವ ಒಂದು ಹೋಟೆಲ್ಗಳ ಡೇಟಾಗಳು ಯಾವುದೂ ಇಲ್ಲ ಅವ್ರ ಹತ್ರ. ಆಮೇಲೆ ಒಂದು ಗೈಡ್ಲೈನ್ಸ್ ನೋಟಿಫಿಕೇಶನ್ ಇಲ್ಲ.
ಸುಮ್ಮನೆ ನಾವು 20% ಕೊಡ್ತೀವಿ ಅನ್ನೋ ಭರವಸೆನ ಬರೀ ನೀವು ಮಾಧ್ಯಮಕ್ಕೆ ಕೊಟ್ಟರೆ ಆಗಲ್ಲ. ಪ್ರತಿನಿತ್ಯ ನೀವು ಲೈವ್ ಚೆಕ್ ಮಾಡಿ ಮಾಧ್ಯಮದವರು, ಪ್ರತಿ ಹೋಟ್ಲ್ ಯಾವ ಹೋಟ್ಲ್ ಇವತ್ತು 20% ಬಂದಿದೆ ಅನ್ನೋದು ವಾಸ್ತವವಾಗಿ ಪರಿಶೀಲನೆ ಮಾಡ್ತಾ ಹೋದಾಗ, ಯಾಕಂದ್ರೆ ಕೆಲವು ಹೋಟೆಲ್ಗಳನ್ನ ಭೇಟಿ ಮಾಡ್ತಾ ಇದೀವಿ, ಬಟ್ ಹೋಟೆಲ್ಗಳಲ್ಲಿ ಇದುವರೆಗೂ ಕೂಡ ಪೂರೈಕೆ ಆಗಿಲ್ಲ. ಪೂರೈಕೆ ಆಗತ್ತೆ 11 ಗಂಟೆ ನಂತರ ಅನ್ನೋ ಆಶಾಭಾವನೆ ಇದೆ. ಅದನ್ನು ಕೂಡ ಪರಿಶೀಲನೆ ಮಾಡಿ ಮಾಹಿತಿ ಕೊಡುವಂತ ಪ್ರಯತ್ನ ಕೂಡ ಪಡ್ತೇವೆ. ಶರ್ಮಿತಾ.